ಓಕೆ, ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ದೈವ ಪಾತ್ರೆ, ಅದರ ಜೊತೆಗೆ ದೈವ ಆರಾಧಕರಾಗಿರುವಂತಹ ದಯಾನಂದ ಕತ್ತಲ್ ಸರ್ನವರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಮೈಸೂರಿನಲ್ಲಿ ಆಗಿರುವಂತಹ ವಿಚಾರ ನಿಮಗೆ ಗೊತ್ತಿದೆ. ಕೊರಗಜ್ಜನ ದೇವಸ್ಥಾನ ಏನಿದೆ ಅದನ್ನ ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಇದೊಂದು ಶಾಪ ಆಗಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಾನು ಹೇಳುವಂಥದ್ದು, ನಮ್ಮ ಬಹಳ ಕಾರಣೀಕದ ಕೊರಗತನಿಯ ದೈವ ಕುತ್ತಾರಿನ 7 ಕಡೆ ಅವರಿಗೆ ಆರಾಧನೆ, ಬೇರೆ ಕಡೆ ಎಲ್ಲ ಅದು ಕೂಡ ತುಳುನಾಡು ಬಿಟ್ಟು ಮಾಡುವಂತ ಆರಾಧನೆ. ಆ ದೈವವನ್ನು ವಿಶ್ವದಾದ್ಯಂತದವರು ನಂಬುವುದು, ಆದ್ರೆ ಅದು ಅವರ ಮೂಲಕ್ಕೆ ಬಂದು ಅವರನ್ನ ಆರಾಧನೆ ಮಾಡಬೇಕು. ಅಲ್ಲಿ ಅವರು ಮಾಡಿರುವಂತಹ ಒಂದು ನಂಬಿ ಕೂಡ ನ್ಯಾಯೋಚಿತವಾಗಿ ಅವರು ಮಾಡ್ಲಿಲ್ಲ. ಅಲ್ಲೇ ಕೊರಗತನಿಯ ದೈವದ ಒಂದು ಕಾರಣಿಕವನ್ನ ಅವರು ವ್ಯವಹಾರಕ್ಕೆ ತಗೊಂಡ್ರು. ಎಷ್ಟೋ ಒಂದಿಗೆ ಅನ್ಯಾಯಗಳನ್ನ ಮಾಡಿದ್ರು. ಇದು ತಪ್ಪು. ನಾವು ಅವಾಗ್ಲೇ ವಿರೋಧಿಸಿದ್ವಿ. ಅವರ ತಪ್ಪಿನೊಂದಿಗೆ ನಮ್ಮ ತುಳುನಾಡಿನ ಒಂದು ದೈವಾರಾಧಕರು ಕೂಡ ತಪ್ಪು ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಕೋಲ ಕಟ್ಟೋದು ಅಂತದೆಲ್ಲ ಮಾಡಿದ್ರು. ಅದನ್ನೆಲ್ಲ ನಾವೆಲ್ಲ ಆಕ್ಷೇಪಿಸಿದ್ವಿ, ಆಯ್ತಾ. ಆದ್ರಿಂದ ಈ ನಮ್ಮ ಕೊರಗತನಿಯ ದೈವದ ಅವರ ಕಾರಣಿಕ ಇದೆ ಅನ್ನುವುದಕ್ಕೆ ಇದೊಂದು ಸಾಕ್ಷಿ. ಖಂಡಿತ. ಯಾಕಂತ ಹೇಳಿದ್ರೆ ಈ ಸರಕಾರದ ಕಾನೂನು ಒಂದು ರೀತಿ, ಅವರು ಮಾಡಿರುವಂತದ್ದು ರಾಜಕಾಲುವೆ ಮೇಲೆ ಇದನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ, ಇದೊಂದು ನೆವನ ಅಷ್ಟೇ, ಆಯ್ತಾ. ಆ ಮುಖೇನ ಯಾವುದು ಅಶಾಶ್ವತವಾಗುತ್ತೆ, ಯಾವುದು ಸರಿಯಾಗಿ ಇಲ್ಲದಿರುವಂತದ್ದು, ಆ ಕೊರಗತನಿಯನ್ನೇ ಅದನ್ನು ನಾಶ ಮಾಡಿದ್ದಾರೆ ಅನ್ನೋದು ನಮ್ಮ ಅಂಬೋಣ. ಮತ್ತೆ ಅವರ ಕೌಟುಂಬಿಕವಾಗಿ ನೀವೆಲ್ಲ ಗಮನಿಸಿರ್ಬೋದು ನೋಡಿ, ಯಾರು ಅದನ್ನು ಶ್ರದ್ಧೆಯಿಂದ ಆರಾಧನೆ ಮಾಡ್ತಾರೋ ಅವರಿಗೆ ನಮ್ಮ ಇಲ್ಲಿನ ಸತ್ಯಗಳು ಅನುಗ್ರಹಿಸ್ತಾರೆ. ಯಾರದನ್ನು ಇನ್ನೊಬ್ಬರನ್ನು ವಂಚಿಸುವುದಕ್ಕೆ, ಸಮಾಜದ ರಕ್ತ ಕುಡಿಯುವುದಕ್ಕೆ, ಸಮಾಜವನ್ನು ಮೋಸ ಮಾಡುವುದಕ್ಕೆ ಯಾರು ಉಪಯೋಗ ಮಾಡ್ತಾರೋ ಅಂತವರಿಗೆ ಈ ರೀತಿ ಶಿಕ್ಷೆ ಆಗ್ತದೆ. ಶಿಕ್ಷೆ ಆಗ್ತದೆ. ಆಗದೆ ಇದ್ರೆ ಇಲ್ಲಿನ ತುಳುನಾಡಿನ ಒಂದು ದೈವಗಳ ಕಾರಣಿಕ ಮತ್ತು ನಮ್ಮ ಭಾರತ ದೇಶದ ಸತ್ಯ ಅಂತ ಹೇಳ್ತಾರಲ್ಲ, ನಮ್ಮ ಇಲ್ಲಿನ ಶ್ರದ್ಧೆ, ಇದಕ್ಕೊಂದು ಮೌಲ್ಯ ಬೇಕಲ್ಲ. ಆಯ್ತಾ. ನೋಡಿ, ನಾವು ಆವಾಗ್ಲೇ ಹೇಳಿದ್ವಿ, ಯಾಕಂತ ಹೇಳಿದ್ರೆ ಇದು ಒಂದಲ್ಲ ಒಂದು ದಿವಸ ಇದು ಶಾಪವಾಗಿ ತಡ್ತದೆ, ಎಲ್ಲೂ ಹೋಗೋದಿಲ್ಲ. ಒಂದು ಅದನ್ನು ನಾಟಕೀಯವಾಗಿ ಮಾಡುವಂಥದ್ದು, ಒಂದು ನಾಡಿನ ಶ್ರದ್ಧೆಯನ್ನ, ಒಂದು ವ್ಯವಸ್ಥೆಯನ್ನ ಧಕ್ಕೆ ಮಾಡೋದು, ಆಯ್ತಾ, ಇದೆಲ್ಲ ತಪ್ಪು. ನೋಡಿ, ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಆರಾಧನಾ ಪದ್ಧತಿ ಇರ್ತದೆ. ಅದು ಅಲ್ಲಿನ ಭೌಗೋಳಿಕ ಹಿನ್ನೆಲೆಗೆ ಅನುಸಾರವಾಗಿ ಆ ಆರಾಧನೆ ನಡೀತಾ ಇರ್ತದೆ. ಅದನ್ನ ಆ ಪ್ರದೇಶದಲ್ಲಿ ನಡೆದ್ರೆ ಉತ್ತಮ ಆರಾಧನೆಗಳ. ಮತ್ತೆ ಅದನ್ನು ಇನ್ನಿದ ರಂಗಕಲೆಗಳ ಬಗ್ಗೆ ನಾವು ಹೇಳೋದಿಲ್ಲ. ಈ ದೈವಾರಾಧನೆ ಅನ್ನುವಂಥದ್ದು ಅದು ಜನಪದೀಯತೆ ಅಡಕವಾಗಿರುವಂತ ದೈವಿಕ ಕಲೆ. ಅಲ್ಲಿನ ಅದರ ಜನಪದೀಯತೆ ಏನಿದೆ, ಕೊರಗಜ್ಜನ ಕಥೆಗಳು, ಕರ್ಣಿಕಗಳು, ಅವರ ಪ್ರಾರ್ಥನೆಗಳು, ಇಂಥದ್ದನ್ನೆಲ್ಲ ಜನರಿಗೆ ಬೋಧಿಸಬಹುದು, ಆಯ್ತಾ. ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬಹುದು. ಅದರ ಹೊರತಾಗಿ ಅದನ್ನ ಈಗ ನೋಡಿ ಹಾಗೆ ಮಾಡಿದ್ರಿಂದ ಎಲ್ಲ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟ್ಟದಾಗಿ ಒಂದಷ್ಟು ಮೂರ್ಖರು ಮಾಡುವಂತದನ್ನ ನೋಡ್ತಾ ಇದ್ದೆ. ಇದಕ್ಕೆಲ್ಲ ಇದೆ ಕಾರಣ ಆಗ್ತದೆ, ಆಯ್ತಾ. ಹೌದು. ಆದ್ರಿಂದ ಇವರು ಮಾಡಿರುವಂತ ತಪ್ಪಿಗೆ ಸರಿಯಾದಂತ ಶಿಕ್ಷೆಯನ್ನ ಅವರು ಮೊದಲು ಅವರ ಕೌಟುಂಬಿಕವಾಗಿ, ಎರಡನೇದಾಗಿ ಸಾಮಾಜಿಕವಾಗಿ, ಮೂರನೇದಾಗಿ ರಾಜಕೀಯವಾಗಿ ಅವರಿಗೆ ಅನುಭವಿಸಿದ್ದಾರೆ. ರಾಜಕೀಯವಾಗಿ ಅಂತ ಹೇಳಿದ್ರೆ ಸರ್ಕಾರವನ್ನು ನಿರ್ಣಯ ಮಾಡುದು, ಅದಕ್ಕಿಂತ ಮೊದಲು, ಆಯ್ತಾ, ಎಲ್ಲವೂ ಹಂತವಾಗಿ ಆರ್ಥಿಕ ಸಮಸ್ಯೆಗಳು ಬಂದಿತ್ತು, ತುಂಬಾ ಅನಾರೋಗ್ಯ ಎಲ್ಲ ಸಮಸ್ಯೆಗಳು. ಯಾಕಂತ ಹೇಳಿದ್ರೆ ನಮ್ಮ ತುಳುನಾಡಿನ ದೈವಗಳು, ತುಳುವಲ್ಲಿ ನುಡಿಕಟ್ಟಿದೆ, ಅವರು ಅಕುಲು ಕಾಪುನ ದೈವಗಳು, ನೋಪುನ ದೈವಗಳು ಅತ್ತ ಅಂತೇಳಿ. ಯಾರು ಶ್ರದ್ಧೆಯಿಂದ ಭಜಿಸ್ತಾರೋ ಅವರನ್ನ ಕಾಯ್ತಾರೆ, ಅವರನ್ನು ನೋಯಿಸುವ ದೈವಗಳಲ್ಲ. ಅದೇ ಯಾರು ತಪ್ಪು ಮಾಡಿದ್ದಾರೆ, ಈಗ ಇವರಿಗೆ ಶಿಕ್ಷೆ ಕೊಟ್ಟದ್ದು ಕೊರಗತನಿಯ ಅಲ್ಲ ಅಂತೇಳಿ. ಹಾಗಾದ್ರೆ ಯಾರು ಅಂತ ಕೇಳಿದ್ರೆ, ಅವರು ಕೊರಗತನಿಯ ಹೆಸರಲ್ಲಿ ಮಾಡಿರುವ ಪಾಪವೇ ಅವರಿಗೆ ಶಾಪವಾಗಿ ತಟ್ಟಿದೆ. ಅವರು ಮಾಡಿದಕ್ಕೆ, ಅವರು ಮೇಲಕ್ಕೆಸೆದ ಕಲ್ಲೇ ಅವರ ತಲೆಗೆ ಬಿದ್ದಿದೆ ಅಷ್ಟೇ.
ಈಗ ನಮ್ಮ ದೈವಗಳು ಅವ್ರೇನ್ ಮಾಡ್ತಾರೆ, ನೀನು ಮಾಡಿದ್ದುಣ್ಣ ಮಾರಾಯ ಅಂತೇಳಿ. ಹೌದು ಹೌದು ಆ ಹೌದು ನೀನು ಮಾಡಿದ್ದೆ ಅದನ್ನು ಉಣ್ಬೇಕು. ಹೌದು. ಆ ಈಗ ಏನ್ ಹೇಳ್ತಾರೆ, ಒಂದು ಫ್ಯಾನಿನ ಗಾಳಿಯನ್ನ ನಾನು ಬಾಟಿಯಲ್ಲಿ ತುಂಬಿಸಿ ಕೊಡ್ತೇನೆ ಅನ್ನುವಂಥದ್ದು ಮೂರ್ಖತನ. ಹೌದು ಹೌದು. ಆಯ್ತಾ? ಹ್ಮ್. ಇದು ನಾನು ಇಲ್ಲಿ ಮಾಡಿದ್ರೆ ಆಗ್ತದೆ ಅದಲ್ಲ, ಅದರ ಒಂದು ವ್ಯವಸ್ಥೆ ಇದೆ. ಯಾವ ರೀತಿ ಜಲಪಾತಕ್ಕೆ ನಾವು ಯಂತ್ರವನ್ನ ಸಿಕ್ಕಿಸಿ ಆ ಮುಖೇನ ವಿದ್ಯುತ್ ಅನ್ನ ಪಡೆಯುವುದೊಂದು, ಹ್ಮ್. ಆಯ್ತಾ, ಇನ್ನೊಂದು ವೇಗವಾಗಿ ಬೀಸುವ ಗಾಳಿಗೆ ನಾವು ಯಂತ್ರವನ್ನು ಬಳಸಿ ವಿದ್ಯುತ್ ಅನ್ನು ಪಡೆಯುವಂಥದ್ದು ಇನ್ನೊಂದು. ಹೌದು ಎರಡರಲ್ಲೂ ಪಡೆಯುವಂಥದ್ದು ವಿದ್ಯುತ್ತೇ. ಹೌದು ಹೌದು. ಆದ್ರೆ ನೀರಿನಲ್ಲಿ ಗಾಳಿಗೆ ಸಿಗುವಂತ ವ್ಯವಸ್ಥೆಯನ್ನು ಮಾಡಿದ್ರೆ ಗಾಳಿಗೆ ಸಿಗುವಂತ ನೀರಿಗೆ ಸಿಗುವ ಯಂತ್ರನ ಸಿಕ್ಕಿಸ್ಲಿಕ್ಕೆ ಆಗ್ತದಾ? ಖಂಡಿತ. ಹೌದು ಹೌದು ಹೌದು. ಆಗುವುದಿಲ್ಲ. ಆದ್ರೆ ಹೌದೌದು, ಯಾವುದನ್ನ ಎಲ್ಲೆಲ್ಲಿ ಯಾವ ರೀತಿ ನಾನು ಹೇಳುವಂತದ್ದು ಅವರ ನಂಬಿಕೆ ಅದೆಲ್ಲ ಸರಿ. ಆದ್ರೆ ಈ ತುಳು ನೆಲ ಅಂತ ಹೇಳಿದ್ರೆ ಅದು ಮೃದು ಭೂಮಿ ಅಂತ ಅರ್ಥ. ಹ್ಮ್. ಹೌದು. ಅಲ್ಲಿ ಸಾತ್ವಿಕ ತಾಣ ಮತ್ತು ಇಲ್ಲಿನ ಏನ್ ಹೇಳ್ತಾರೆ ನಾಗ ಅಂತ ಹೇಳಿದ್ರೆ ಕೇವಲ ಸರೀಸೃಪ ಸರ್ಪ ಅಂತ ಅರ್ಥ ಅಲ್ಲ. ಇಲ್ಲಿನ ಸತ್ಯಗಳೆಲ್ಲವೂ ನಾಗಸ್ವರೂಪಿಗಳು. ಹ್ಮ್. ಅದೊಂದು ಇಲ್ಲಿನ ಮುಗ್ಧತೆಯ ಮೇಲೆ ಒಂದು ವಿಶೇಷವಾದ ಶಕ್ತಿ ಇದೆ. ಹೌದು. ಆಯ್ತಾ? ಆದ್ರಿಂದ ನೋಡಿ, ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ನಮ್ಮ ಕುಡುಪು ಆಗಿರ್ಬೋದು, ಶಿಬರೂರು ಆಗಿರ್ಬೋದು, ಶ್ರೀ ಕ್ಷೇತ್ರ ಪೆರಾರ ಆಗಿರ್ಬೋದು, ಇಂಥ ಎಲ್ಲ ಕಾರಣಿಕ ಕ್ಷೇತ್ರಗಳು, ಕೊಲ್ಲೂರು ಆಗಿರ್ಬೋದು, ಕಟೀಲ್ ಆಗಿರ್ಬೋದು, ಕದ್ರಿ ಮಂಜುನಾಥ ದೇವಸ್ಥಾನ ಆಗಿರ್ಬೋದು, ಇಂಥದಕ್ಕೆಲ್ಲ ವಿಶೇಷವಾದಂತ ಈಗ ಕುತ್ತಾರಿನ ಕೊರಗತನಿಯ ಶಕ್ತಿಯ ಮೂಲ ಸಾನ್ನಿಧ್ಯ ಆಗಿರ್ಬೋದು. ಹ್ಮ್. ಹ್ಮ್. ಇಲ್ಲಲ್ಲಿ ಈವಾಗಲೂ ಕೂಡ ಏನೋ ಅವರ ಅನುಗ್ರಹ ಕರ್ಣೀಕಗಳು ಹೌದು ಇವಾಗ್ಲೂ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಯಾರು ಶ್ರದ್ಧೆಯಿಂದ ಭಜಿಸ್ತಾರೆ ಹೌದು. ಅವರಿಗೆ ಈ ದೇಶದಲ್ಲಿ, ನಾನು ಕೇವಲ ತುಳುನಾಡಿನಲ್ಲಿ ಹೇಳೋದಲ್ಲ, ಈ ದೇಶದಲ್ಲೇ ಅನುಗ್ರಹ ಇದೆ. ಹ್ಮ್. ಹೌದು. ಆದ್ರಿಂದ ಇವರು ಮಾಡಿದ್ದಕ್ಕೆ ತಕ್ಕುದಾದಂತ ಒಂದು ಪ್ರತಿಫಲ ಸಿಕ್ಕಿದೆ. ಅದನ್ನ ಅವರ ತಪ್ಪು ಕೊಟ್ಟಿದೆ. ಅವರು ಮಾಡಿರುವಂತ ತಪ್ಪು, ಹ್ಮ್. ಅವರು ಏನ್ ಹೇಳ್ತಾರೆ, ಅವರು ಎಸೆದಂತ ಬಾಳೆಕಾಯಿ ಸಿಪ್ಪೆ ಉಂಟಲ್ಲ, ಬಾಳೆಹಣ್ಣಿನ ಸಿಪ್ಪೆ, ಹ್ಮ್. ಅವರಿಗೆ ತಾಗಿ ಅವರು ಬಿದ್ದಿದ್ದಾರೆ ಅಷ್ಟೇ. ಆಯ್ತಾ? ಅದರಲ್ಲಿ ನಮ್ಮ ದೈವಗಳನ್ನು ಇನ್ಯಾರು ಯಾಕೆ ಮಾಡ್ಲಿಲ್ಲ. ಹ್ಮ್. 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 ಇಲ್ಲಿನ ನಮ್ಮ ಸತ್ಯಗಳು ಯಾವತ್ತೂ ಅನುಗ್ರಹಕಾರಕರೇ. ಹೌದು. ಅವರ ತಪ್ಪುಗಳು, ಅವರು ಎಸೆದಂತ ಮುಳ್ಳು ಅವರ ಕಾಲಿಗೆ ಚುಚ್ಚಿದೆ ಅಷ್ಟೇ. ಚುಚ್ಚಿದೆ. ಹೌದು 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 ಆದ್ರೆ ಹೌದು. ಮತ್ತೆ ಚುಚ್ಕೊಳ್ಲಿಕ್ಕೆ ಹೊರಟಿದಾರ ಅಂತ. ಯಾಕೆಂತ ಹೇಳಿದ್ರೆ ಮತ್ತೆ ಮಾಧ್ಯಮಗಳಿಗೆ, ಅಲ್ಲಿ ಲೋಕಲ್ ಮಾಧ್ಯಮಗಳಿಗೆ ಅವರು ಅರ್ಚಕರು ಮಾತನಾಡಿದ್ರಂತೆ, ನಾವು ಮತ್ತೆ ಬೇರೆ ಕಡೆ ಮಾಡ್ತೇವೆ, ಯಾಕೆಂದ್ರೆ ಇದು ರಾಜಕಾಲುವೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಎನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ತು. ನೋಡಿ, ಯಾಕಂತೇಳಿ ಅವರು ಎಲ್ಲೂ ಬೇಕಾದ್ರೂ ಮಾಡ್ಲಿ. ಹ್ಮ್. ಇಲ್ಲಿನ ದೈವಗಳು ಯಾರನ್ನೂ ಬಿಟ್ಟಿಲ್ಲ. ಹೌದು. ಒಂದು ಕೊರಗ ತನಿಯ ಶಕ್ತಿಯ ಒಂದು ಪಾತ್ರವನ್ನು ಮಾಡಿದಂತ ನಟರಿಗೂ ಸಮಸ್ಯೆ ಆಗಿದೆ, ಪ್ರಖ್ಯಾತ ನಟರಿಗೂ ಸಮಸ್ಯೆ ಆಗಿದೆ. ಪಾಪ ಅವರು ಮುಗ್ಧರು, ಅವ್ರಿಗೆ ಗೊತ್ತಿಲ್ಲದೆ ಒಂದು ಇದಕ್ಕೆ ಮಾಡಿದ್ರು, ಅವರಿಗೂ ಆ ಸಮಸ್ಯೆ ತಟ್ಟಿದೆ. ಗೊತ್ತಾಯ್ತು? ಕೆಲವರಿಗೆ ಗೊತ್ತಿದ್ದು ಮಾಡ್ತಾರೆ, ಕೆಲವರು ಗೊತ್ತಿಲ್ಲದೆ ಮಾಡ್ತಾರೆ. ಆಯ್ತಾ? ನೋಡಿ, ಹೇಳುವಂತದ್ದು ಅಲ್ಲಿ ಒಂದು ಕಟ್ಲಿಕ್ಕೆ ಬಂದಿರುವಂತ ವ್ಯಕ್ತಿಗಳು ಕೂಡ, ಅವರು ಕೂಡ ಅನುಭವಿಸ್ತಾ ಇದ್ದಾರೆ ಇದನ್ನೆಲ್ಲ. ಅವರು ಕೂಡ ಅನುಭವಿಸ್ತಾರೆ. ಅವರು ಏನು, ಯಾರು ಅದನ್ನು ವಿರೋಧಿಸ್ಲಿಕ್ಕೆ ಹೋಗ್ತಾರೋ ಅವರ ಮೇಲೆ ಕೆಟ್ಟದಾಗಿ ಆರೋಪ ಮಾಡೋದು, ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಮಾಡೋದು, ಇಂಥದ್ದೆಲ್ಲ ಇದೆ. ಈಗ ಏನಾಗ್ತದೆ, ಮುಗ್ಧ ಜನರ ಶಾಪಗಳು ಅದೆಲ್ಲ ಅವರಿಗೆ ತಟ್ಟದೆ ಹೋಗೋದಿಲ್ಲ ಅಂತೇಳಿ. ಹೌದು, ಅವರು ಒಂದಂತ ಹೇಳುವುದಂತ ಹೇಳಿದ್ರೆ, ತುಳುನಾಡಿನ ದೈವಾರಾಧನೆಯನ್ನ ತುಳುನಾಡಿನಿಗೆ ಬಂದು ಶ್ರದ್ಧೆಯಿಂದ ಆರಾಧಿಸಿದ ಅನುಗ್ರಹ, ಒಂದು ವೇಳೆ ಅದಕ್ಕೆ ವ್ಯತ್ಯಾಸ ಮಾಡಿ ಏನಾದ್ರೂ ಮಾಡ್ತೇನೆ ಅಂತ ಹೋದ್ರೆ, ಈ ನಂದು ಅಂತ ದೀಪ ಒಮ್ಮೆ ಬೆಳಗ್ತದೆ ನೋಡಿ. ಹೌದು ಹೌದು, ಜೋರಾಗಿ ಆ ರೀತಿ ಒಮ್ಮೆ ಶೈನಿಂಗ್ ಆಗ್ತದೆ. ಒಮ್ಮೆ ಇವರಿಗೆ ಏನು ದೊಡ್ಡ ಪುರಸ್ಕಾರಗಳು, ಗೌರವಗಳು, ಹಣ, ಏನು ಪ್ರಸಿದ್ಧಿ ಅದೆಲ್ಲ ಸಿಗ್ತದೆ, ಮತ್ತೆ ಅದೇ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾರೆ ಅವರು. ಹೌದು, ಖಂಡಿತ ಖಂಡಿತ. ಹೌದು 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 ಹೌದು. ಈಗ ನಾನೊಂದು ಕೇಳೋದು, ಈಗ ಮತ್ತೆ ಈ ರೀತಿಯಾಗಿ ಅವ್ರು ಮಾಡ್ಲಿಕ್ಕೆ ಹೊರಟ್ರೆ ಅಥವಾ ಬೇರೆ ಕಡೆಗಳೆಲ್ಲ ಆದ್ರೆ, ಅದಕ್ಕೆ ನಮ್ಮ ತುಳುನಾಡಿನಿಂದ ಏನಾದ್ರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದು ಅಥವಾ ಅದಕ್ಕೆ ಬೇಕಾಗ ಪ್ರತಿಭಟನೆ ಮಾಡೋದು, ಆತರ ಏನು ಮಾಡ್ಲಿಕ್ಕೆ ನಮ್ಮ ಸಂಘಟನೆಗಳು ಯಾವ್ದು ಮುಂದಾಗ್ತಾ ಇಲ್ವಾ ಅಂತ. ಅವ್ರು ಮೈಸೂರವರು ಅದೇ ಹೇಳಿದ್ರು, ಇದನ್ನ ನೀವು ವಿರೋಧಿಸಬೇಕು ಅಂತ. ಯಾಕೆಂತ ಹೇಳಿದ್ರೆ ತುಳುನಾಡಿನವರು ನೀವು, ನಿಮಗೆ ಸಂಬಂಧಪಟ್ಟಿರೋದು ದೇವರುಗಳು, ಹಾಗಾಗಿ ನೀವು ಅದನ್ನ ವಿರೋಧಿಸಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಕಾನೂನು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅಂತ ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ, ಇಲ್ಲಿನವರು ಹೋಗಿ ಕಟ್ಟುವಾಗ ಆಲೋಚನೆ ಮಾಡ್ಬೇಕು, ಇಲ್ಲಿಯವರು ಹೋಗಿ ಪೂಜೆ ಮಾಡುವ ವ್ಯವಸ್ಥೆಯನ್ನ ಕಲ್ಪಿಸುವಾಗ ಆಲೋಚನೆ ಮಾಡ್ಬೇಕು. ನಾವು ಹೋಗಬಾರದು. ಹೌದು.
ಆವಾಗ ಅವರು ಏನ್ ಮಾಡಿದ್ರೆ ಅವರ ಶೈಲಿಯಲ್ಲಿ ಮಾಡ್ಕೊಳ್ತಾರೆ. ದೇವರನ್ನು ನಂಬಲಿ, ಅದನ್ನು ವ್ಯವಹಾರ ಮಾಡಿ. ನಾನು ಹೇಳುವಂತದ್ದು ಕೋಲ ಅಂತ ಅಲ್ಲ, ಹ್ಮ್ ಯಾವುದೇ ದೇವರ ಹೆಸರಲ್ಲೂ ಕೂಡ ವಂಚನೆ ಮಾಡುವುದು ತಪ್ಪು. ಹೌದು 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 ಆಯ್ತಾ? ನಮ್ಮ ಯಾಕಂತ ಹೇಳಿದ್ರೆ ಅದು ಕಾನೂನು ರೀತಿ ಅಪರಾಧನು ಮತ್ತು ದೇವರ ಕಾನೂನು ರೀತಿ ಅಪರಾಧನ. ಹೌದು 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 ಯಾರ ಹೆಸರಲ್ಲಿ ಮೋಸ, ವಂಚನೆ, ಮಾಟ, ಮಂತ್ರ ಇದೆಲ್ಲ ಮಾಡುವಂತದ್ದಿಲ್ಲ ನೋಡಿ, ಅದು ತಪ್ಪು ಅಂತ ಹೇಳುವಂತದ್ದು ನಾನು. ಹೌದು ಹೌದು ಈಗ ಒಬ್ಬ ತುಳುನಾಡಿನ ಒಬ್ಬ ಏನ್ ಹೇಳ್ತಾರೆ, ನಾವು ಮೂಲ ಪರಂಪರೆ ದೈವಾರಾಧಕರು ನಾವು. ಹ್ಮ್ ನಮ್ಗೆ ಅಂತ ತುಂಬಾ ಅವಕಾಶಗಳು ಬಂದ್ರು ನಾವು ಅದಕ್ಕೆ ಹೋಗೋದಿಲ್ಲ. ಹೌದು ಹೌದು ನಾವು ಅದಕ್ಕೆ ಹೋಗೋದಿಲ್ಲ. ಆದ್ರಿಂದ ಇದುವರೆಗೆ ನಮ್ಗೆ ದೊಡ್ಡ ಮೈ ತುಂಬ ಹೊತ್ಕೊಳ್ಳಿಕ್ಕೆ ಶ್ರೀಮಂತಿಕೆ ಅಂತ ಹೇಳ್ತಾರಲ್ಲ, ಹ್ಮ್ ಅದು ಕೊಟ್ಟಿಲ್ಲ. ಆದ್ರೆ ನಮ್ಗೆ ಏನ್ ಹೇಳ್ತಾರೆ, ಜ್ಞಾನದ ಶ್ರೀಮಂತಿಕೆ ಕೊಟ್ಟಿದ್ದಾರೆ. ಹೌದು ಖಂಡಿತ ಖಂಡಿತ ಹೌದು ನಮ್ಗೆ ಒಳ್ಳೆ ಬದುಕಿನ ಶ್ರೀಮಂತಿಕೆ ಸತ್ಯಗಳು ಕೊಟ್ಟಿದ್ದಾರೆ. ಹೌದು ಆಯ್ತಾ? ಆ ಮೈ ಮೇಲೆ ಹಾಕೊಳ್ಳುವಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳೆಲ್ಲ ಶ್ರೀಮಂತಿಕೆ, ಹ್ಮ್ ನಮ್ಮ ನೈತಿಕ ಮೌಲ್ಯದ ಶ್ರೀಮಂತಿಕೆ, ಹ್ಮ್ 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 ನಮ್ಮ ಸಚ್ಚಾರಿತ್ರ್ಯದ ಶ್ರೀಮಂತಿಕೆ, ಹೌದು. ಒಂದು ಸಮಾಜಕ್ಕೆ ಕೊಡುವಂತ ಒಳ್ಳೆಯ ಕೊಡುಗೆಯ ಶ್ರೀಮಂತಿಕೆ, ಹೌದು ಒಂದು ಶ್ರದ್ಧೆಯ ಶ್ರೀಮಂತಿಕೆ. ಇದನ್ನೆಲ್ಲ ದೇವರು ನಮ್ಗೇನು ಕೊರತೆ ಮಾಡಿಲ್ಲ, ನಮ್ಮ ಸತ್ಯಗಳು ಕೊರತೆ ಮಾಡಿಲ್ಲ. ಈಗ ಹೇಳುವಂತದ್ದು ಅಲ್ಲೆಲ್ಲ ಮಾಡ್ತಾರೆ, ಇದು ಸರಿಯೋ ತಪ್ಪೋ? ನಾನು ಹೇಳುವಂತದ್ದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇದರಲ್ಲೊಂದು ಸಣ್ಣ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ ಹ್ಮ್ ನೋಡಿ. ಮೊದ್ಲೆಲ್ಲ ಈ ಭಾಷಾವಾರು ಪ್ರಾಂತ್ಯ ರಚನೆ ಸಂದರ್ಭದಲ್ಲಿ ಹ್ಮ್ ಈ ತುಳು ಭಾಷೆಗೆ ಸರಿಯಾದ ನ್ಯಾಯ ಸಿಗ್ಲಿಲ್ಲ. ಹ್ಮ್ ಹ್ಮ್ ಆದ್ರಿಂದ ಈ ಪ್ರದೇಶ ನೋಡಿ, ಇಲ್ಲಿ ಬಂದರಿದೆ, ವಿಮಾನ ನಿಲ್ದಾಣ ಇದೆ, ಎಲ್ಲವೂ ಇದೆ. ಹ್ಮ್ ಇಲ್ಲಿಗೆ ಈ ತುಳು ಭಾಷೆಗೆ ಸರಿಯಾದಂತ ಒಂದು ಅಧಿಕೃತ ಸ್ಥಾನಮಾನ ಸಿಕ್ಕಿದ್ರೆ ಹ್ಮ್ ಇಲ್ಲಿನ ಏನು ವ್ಯವಸ್ಥೆ ಇದೆ ಅದಕ್ಕೊಂದು ಕಾನೂನು ಚೌಕಟ್ಟು ಬರ್ತದೆ. ಹೌದು ಆವಾಗ ಏನಾಗ್ತದೆ, ಇಲ್ಲಿನ ಆರಾಧನೆಗಳ ಬಗ್ಗೆ ಇಲ್ಲಿ ಮಾತ್ರ ಅದಕ್ಕೆ ಸರಿಯಾದಂತ ಒಂದು ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಆಗ್ತದೆ. ಹೌದು ಇಲ್ಲದಿದ್ರೆ ಏನಾಗ್ತದೆ, ಇದಕ್ಕೆ ಈ ಭಾಷೆಗೆ ಸರಿಯಾದಂತ ಮಾನ್ಯತೆ ಇಲ್ಲ. ಹೌದು ಇಲ್ಲಿ ದೈವಾರಾಧನೆ ಅನ್ನುವಂಥದ್ದೊಂದು ಮೇಲೆ ಸರ್ಕಾರಿ ಅಂತ ತಗೊಳ್ತಾರೆ, ಜನಪದ ಪರಂಪರೆ ಅಂತ ತಗೊಳ್ತಾರೆ. ಹೌದು ಆಯ್ತಾ? ಈಗ ನಮ್ಮ ಭಾರತ ದೇಶದ ಪರಂಪರೆಯನ್ನ ಅಮೆರಿಕದವರು ಅವರು ತಗೊಳ್ಬೇಕಂತ ಏನಿಲ್ಲಲ್ಲ. ಹೌದು ಕರೆಕ್ಟ್. ಇಲ್ಲಿ ಕಾನೂನು ಅಲ್ಲಿಗೆ ಅನ್ವಯ ಆಗಬೇಕಂತಿಲ್ಲ. ಹೌದು ಹೌದು ಇಲ್ಲಿ ಕೂಡ ದೇಶದಲ್ಲೂ ಕೂಡ ಪ್ರಾದೇಶಿಕವಾದಂತಹ ಭಿನ್ನತೆಗಳಿದ್ದಾವೆ, ಆರಾಧನೆಗಳ ಭಿನ್ನತೆಗಳಿದ್ದಾವೆ. ಆದ್ರಿಂದ ಈ ನೆಲದ ಒಂದು ಆರಾಧನೆಗೆ ಒಂದು, ಈಗ ಚಿಕ್ಕ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಈಗ ಜಲ್ಲಿಕಟ್ಟು ಮತ್ತು ಕಂಬಳ, ಇದಕ್ಕಿರುವ ವ್ಯತ್ಯಾಸ, ತುಳುನಾಡಿನ ಕಂಬಳಕ್ಕೂ ಜಲ್ಲಿಕಟ್ಟುಗೂ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ. ಆಯ್ತಾ? ಅದೇ ರೀತಿ ಅಲ್ಲಿನ ಜಲ್ಲಿಕಟ್ಟಿನ ವ್ಯವಸ್ಥೆ ಬೇರೆ, ಇಲ್ಲಿನ ಕಂಬಳ ಬೇರೆ. ಆದ್ರಿಂದ ಇದಕ್ಕೆ ಸರಿಯಾಗಿ ಒಂದು ಕಾನೂನಿನ ವ್ಯವಸ್ಥೆ ಆಗಬೇಕು. ಯಾಕಂತ ಹೇಳಿದ್ರೆ ಪ್ರಾದೇಶಿಕವಾಗಿ ಅದಕ್ಕೆ ಆಯಾಯ ಪ್ರದೇಶದ ಒಂದು ಆರಾಧನೆಗೆ ಒಂದು ಸಾಂಪ್ರದಾಯಿಕ ಚೌಕಟ್ಟಿಗೆ ಒಂದು ಕಾನೂನಿನ ಭದ್ರತೆ ಬೇಕು. ಆವಾಗ ಇದೆಲ್ಲ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ. ಹೌದೌದು. ಈಗ ನಿಮ್ಮ ಮಾಧ್ಯಮ ಇದನ್ನು ಏನು ಇಲ್ಲಿನ ಪರಂಪರೆಯನ್ನು ಗೌರವಿಸಿ ಮಾತಾಡ್ತೀರಿ. ಇನ್ನೊಂದು ಮಾಧ್ಯಮ ಗೌರವಿಸುವಂತೇನಿಲ್ಲಲ್ಲ. ಹೌದು ಖಂಡಿತ ಖಂಡಿತ. ಹೌದು, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ಬಹುದಲ್ಲ. ಮತ್ತೆ ಇವರು ಕೆಲವೊಂದೆಲ್ಲ ಪೇಯ್ಡ್ ಪ್ರಮೋಷನ್ ಮಾಡಿದ್ದಾರೆ ಅಂತ, ಅಲ್ಲಿ ಕೊರಗಜ್ಜನ ಶಕ್ತಿ ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಪೇಯ್ಡ್ ಪ್ರಮೋಷನ್ಗಳೆಲ್ಲ ಮಾಡಿದ್ದಾರೆ. ಅದು ಕೂಡ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಲ್ಲಿ. ಹೌದೌದೌದು ಹೌದು ಹೌದು. ನೋಡಿ, ನಿಜವಾಗಿ ಹೇಳುದಂತಿದ್ರೆ, ಒಂದು ಒಳ್ಳೆಯ ಭತ್ತದ ಗಿಡವನ್ನ ನಡ್ತೇವೆ ನಾವು. ನೆಟ್ಟಾಗ ಅಲ್ಲಿಗೆ ಅದರಲ್ಲಿ ಒಳ್ಳೆ ಫಸಲ್ ಬರ್ಬೇಕಾದ್ರೆ ನಾವು ಹಾಕುವಂತಹ ಗೊಬ್ಬರದ ಮೇಲೆ ಅನ್ವಯ ಆಗಿರ್ತದೆ, ನಾವು ಮಾಡಿರುವಂತಹ ವ್ಯವಸ್ಥೆ ಮೇಲೆ ಅನ್ವಯ ಆಗಿರ್ತದೆ. ಹೌದು. ಈ ದೈವಾನುಗ್ರಹ ಕೂಡ ಹಾಗೆ. ನಾವು ಯಾವ ರೀತಿ ಸಚ್ಚಾರಿತ್ರ್ಯದಿಂದ, ಸತ್ಸಂಗದಿಂದ, ಸನ್ನಡತೆಯಿಂದ, ಸತ್ ಸಂಪ್ರದಾಯದಿಂದ ಅದು ನಡೆಸ್ಕೊಂಡು ಹೋಗ್ತೇವೋ ಆವಾಗ ಅದ್ರದ್ದು ಅನುಗ್ರಹ ಪ್ರಾಪ್ತಿ ಆಗ್ತದೆ. ಖಂಡಿತ. ಹೌದು ಹೌದು ಹೌದು. ಅದೆಲ್ಲ ಏನು ಅಂತ ಹೇಳಿದ್ರೆ, ಈ ರೀತಿ ಇದನ್ನು ಮಾಡಿಕೊಂಡು ಇದನ್ನು ಪ್ರಮೋಷನ್ ಮಾಡ್ಲಿಕ್ಕೆ ಎಂತದು ಏನು ಚಲನಚಿತ್ರವೋ ಅಲ್ಲಲ್ಲ. ಇದೊಂದು ಆರಾಧನಾ ಪ್ರಕ್ರಿಯೆ. ಇವರೇನ್ ಮಾಡುದು, ಇವರು ಪ್ರಮೋಷನ್ ಯಾಕೆ ಮಾಡ್ತಾರೆ? ಯಾಕಂತ ಹೇಳಿದ್ರೆ ಇವರಿಗೆ ಕೆಟ್ಟ ದಾರಿಯಲ್ಲಿ ಸಂಪಾದನೆ ಆಗ್ಬೇಕು. ಹೌದು ಹೌದು ಹೌದು. ಅದಕ್ಕೆ ಬ್ರಾಂಡ್ ಯಾರು ಕೇಳಿದ್ರೆ ನಮ್ಮ ಕಾರ್ಣಿಕದ ದೈವ ಕೊರಗತನೆಯ. ಹೌದು ಹೌದು. ಇವರನ್ನ ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಹೋಗ್ತಾರೆ. ಅವರು ಮಾಡುವ ಹಣದ ಪಾಪದ ಪಾಲು ಇಲ್ಲಿಂದ ಹೋದಂತ ಕೋಲಗಟ್ಟುವವರಿಗೆ. ಖಂಡಿತ ಖಂಡಿತ. ಹೌದು. ಇಲ್ಲಿಂದ ಹೋದಂತ ದೈವದ ಇನ್ನಿತರ ಕೆಲಸ ಮಾಡು, ಇಲ್ಲಿಂದ ಹೋಗುವಂತ ವಾಲಗದವರಿಗೆ. ಹೌದು ಹೌದು ಹೌದು.
ಅದರ ಪಾಲನ್ನು ಇವರು ಅನುಭವಿಸ್ತಾರೆ. ಹೌದು 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 ಹಾ, ಆಲೋಚನೆ ಮಾಡ್ಬೇಕು ನಾವೆಲ್ಲ. ಹೌದು ಹೌದು. ಈಗ ನೀವು ನನ್ನನ್ನು ಕರೆದ್ರೆ ನೀವು ಬರ್ತೀರಾ ಅಂತ ಕೇಳಿದ್ರೆ ನಾನು ಬರ್ತೇನೆ ಅಂತ ಹೇಳ್ತೇನೆ. ಯಾವುದಕ್ಕೆ? ಅದರ ಕಥೆ ಹೇಳಲಿಕ್ಕೆ ಬರ್ತೀರಾ? ಹ್ಮ್ ಅದರ ಮೌಲ್ಯವನ್ನು ತಿಳಿಸಲಿಕ್ಕೆ ಬರ್ತೀರಾ? ಉಪನ್ಯಾಸಕ್ಕೆ ಬರ್ತೀನಿ, ನಾನು ಬರ್ತೇನೆ. ಹ್ಮ್ ಇಂಥ ತುಳುನಾಡಿನ ದೈವವನ್ನು ಇಲ್ಲಿ ಕೆಲಸ ಮಾಡ್ತೀರಾ? ಅದಾಗುದಿಲ್ಲ. ನೀವು ಸಾಧ್ಯತೆ ತುಳುನಾಡಿಗೆ ಬನ್ನಿ. ಹೌದು ಅಲ್ಲಿ ನಿಮ್ಗೆ ವಿಶೇಷವಾದಂತ ಆದರಾತಿಥ್ಯದೊಂದಿಗೆ ಅವುಗಳ ಪ್ರಸಾದವನ್ನು ಕೊಡುವ ನಾವು ವ್ಯವಸ್ಥೆ ಮಾಡ್ತೇವೆ. ಹ್ಮ್ ನಾವು ಉಣ್ಣದೆ ನಿಮ್ಗೆ ಕೊಡ್ತೇವೆ. ಹೌದು ನಾವು ಉಣ್ಣದೆ ನಿಮ್ಗೆ ಕೊಡ್ತೇವೆ. ಖಂಡಿತ. ತುಳುನಾಡಿನ ಜನರು ಹಾಗೆ, ಆಯ್ತಾ? ಹೌದು. ನಮ್ಮಲ್ಲಿ ನುಡಿ ಕಟ್ಟಿದೆ, ಬತ್ತಿ ಬಿನ್ನಾಗಿ ಪೇರ ಉಣುಪು ಇತ್ತಿಲ್ಲದಾಗಿ ತಿಳಿಯ ಗಂಜಿ ಅಂತೇಳಿ. ಅಂತೇಳಿ ಬಂದ ಅತಿಥಿಗಳಿಗೆ ಹಾಲನ್ನ, ಹ್ಮ್ ನಮ್ಗೆ ಗಂಜಿ ತಿಳಿಯಾದ್ರೂ ಸಾಕು, ಬಂದವರಿಗೆ ಆ ಹಾಲನ್ನ ಉಣಿಸುವಂತ ನಾಡಿದು. ಹೌದು ಹೌದು ನಮ್ಗೆ ಬಹಳ ನೋವಾಗ್ತದೆ. ನಾವು ಶ್ರದ್ಧೆಯಿಂದ ಪರಂಪರೆ ಏನೋ ಒಂದು 7-8 ತಲೆಮಾರುಗಳು ನಮ್ಗೆ ಲೆಕ್ಕಕ್ಕೆ ಸಿಗ್ತದೆ, ಹೌದು ಈ ರೀತಿ ಮಾಡ್ಕೊಂಡು ಬಂದಿರುವ ಆರಾಧನೆ ಇಂಥದ್ದೆಲ್ಲ ಆಗುವಾಗ ನೋವಾಗ್ತದೆ. ಖಂಡಿತ. ಹೌದು ಹೌದು. ಧನ್ಯವಾದಗಳು. ತುಂಬ ವಿಚಾರಗಳ ಬಗ್ಗೆ ನೀವು ಹೇಳಿದ್ರಿ, ವೀಕ್ಷಕರಿಗೂ ತಲುಪಿಸುವಂತೆ ಮನಮುಟ್ಟುವಂತೆ ಹೇಳಿದ್ರಿ. ಮತ್ತೆ ಅವರು ಈ ರೀತಿ ಕೆಲಸ ಮಾಡದೇ ಇರಲಿ ಅನ್ನುವಂಥದ್ದು ನಮ್ಮ ಪ್ರಾರ್ಥನೆ ಅಷ್ಟೇ. ಖಂಡಿತ. ನಾವು ನಿಮ್ಮ ಮುಖೇನ ಮಾಧ್ಯಮಗಳು ಹೇಳುವುದಿಷ್ಟೇ, ಯಾವುದೇ ಕಾರಣಕ್ಕೂ ಒಂದು ಬೆಂಕಿಗೆ ಕೈ ಹಾಕುವಾಗ 100 ಬಾರಿ ಯೋಚನೆ ಮಾಡಿ. ಹೌದು ನಿಮ್ಮಲ್ಲಿ ವಿನಮ್ರವಾಗಿ ಹೇಳೋದು ಆದದ್ದಾಗಿ ಹೋಯ್ತು. ಹೌದು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯುವನು ಮನುಜ. ಖಂಡಿತ. ಇನ್ನು ಮುಂದಕ್ಕಿಂತ ಘಟನೆಗಳು ನಡೆಯದ ಹಾಗೆ ಹೌದು ನಿಮ್ಗೆ ಸತ್ಯಗಳ ದೈವಗಳ ಅನುಗ್ರಹ ಬೇಕು, ಬನ್ನಿ ತುಳುನಾಡಿಗೆ ಬನ್ನಿ. ನಮ್ಗೆ ಚಾಮುಂಡೇಶ್ವರಿ ಅನುಗ್ರಹ ಬೇಕು, ನಾವು ಅಲ್ಲಿಗೆ ಮೈಸೂರಿಗೆ ಬರ್ತೇವೆ. ಹೌದು ಆಯ್ತಾ? ನಾವು ಅಲ್ಲಿಗೆ ಬರ್ತೇವೆ, ಅಲ್ಲಿ ಅನುಗ್ರಹವನ್ನು ಸ್ವೀಕರಿಸ್ತೇವೆ. ಹೌದು ನಿಮ್ಗೆ ಇಲ್ಲಿನ ತುಳುನಾಡು ದೈವಗಳ ಅನುಗ್ರಹ ಬೇಕು, ಇಲ್ಲಿ ಬನ್ನಿ. ಹೌದು ನಿಮ್ಗೆ ಎಲ್ಲಾ ರೀತಿಯ ವ್ಯವಸ್ಥೆ ಇದೆ, ಅನ್ನಾಹಾರಗಳಿಂದ ಎಲ್ಲಾ ವ್ಯವಸ್ಥೆ ನಮ್ಮಲ್ಲಿದೆ, ಬನ್ನಿ. ಯಾಕೆ ಇದನ್ನು ಸುಮ್ಮನೆ ಒಬ್ಬರ ಭಾವನೆಗಳಿಗೆ ವ್ಯಾಸ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ? ಹಾಗೆ ಮಾಡದೆ ಈ ಪ್ರತಿ ಪ್ರದೇಶದ ಮೌಲ್ಯವನ್ನ, ಆರಾಧನೆ ಮೌಲ್ಯವನ್ನ ಉಳಿಸ್ಬೇಕು ಅಂತ ನಾನು ವಿನಮ್ರವಾಗಿ, ಇದು ನನ್ನ ಆರ್ಡರ್ ಅಲ್ಲ, ವಿನಂತಿ, ಖಂಡಿತ ಖಂಡಿತ ಒಬ್ಬ ವಿನಂತಿ. ಹೌದು ಹೌದು. ಧನ್ಯವಾದಗಳು ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಧನ್ಯವಾದ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ, ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸುವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ಟಿಬಿ ಕ್ರಾಸ್, ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760.